ಇವತ್ತು ನಾನು ನಮ್ಮ ಬಾಳೆಹೊಳೆ ಗ್ರಾಮದ ದುರ್ಗಾ ಸೈಟು ಇಲ್ಲಿ ಲಕ್ಷ್ಮಣ ಆಚಾರ್ಯ ಅಂತ ಅವ್ರ ಮನೆಗೆ ಬಂದಿದ್ದೇನೆ. ಆ ಮನೆ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಟ್ ಆ ಮನೆ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋದು. ಬಟ್ ಅವರ ಪರಿಸ್ಥಿತಿ ಭಾರಿ ಚಿಂತಾನಕ ಇದೆ. ಯಾಕಂದರೆ ಅವರಿಗೆ ಲಕ್ಷ್ಮಣಾಚಾರ್ಯ ಎಂಬುವರು ಅವ್ರಿಗೆ ನಡಿಲಿಕ್ಕೆ ಬೇರೆ ಆಗೋದಿಲ್ಲ. ಎರಡು ಗ್ಯಾಂಗ್ ರಿಂಗ್, ಕಾಲೆಲ್ಲ ನಡಿಲಿಕ್ಕಾಗಲ್ಲ. ಮತ್ತು ಹೆಂಡ್ತಿ ಇದ್ದಾರೆ, ಬಟ್ ಅವರು ಸ್ವಲ್ಪ ಏಜ್ ಆಗಿದೆ. ಅವರು ಈಗಿಲ್ಲ, ಎಲ್ಲ ಆ ಕಡೆ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದರು. ಅಂದರೆ ಅವ್ರಿಗೇನೋ ತಿಂಗಳಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಆ ಹಣದಿಂದನೇ ಜೀವನ ಸಾಗಿಸುವಂಥ ಒಂದು ವ್ಯವಸ್ಥೆ. ಇವತ್ತು ನಮ್ಮ ನ್ಯೂಸ್ ಕರ್ನಾಟಕ ತಂಡ ಕೂಡ ಈ ಮನೆಗೆ ಭೇಟಿ ನೀಡಿದೆ. ಮತ್ತು ಇಲ್ಲಿನ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸಂಜೀವ ಮತ್ತು ಇನ್ನೊಬ್ಬರು ಆಚಾರ್ಯರು ಅಂತಿದ್ದಾರೆ, ಅವರು ಸಪೋರ್ಟು. ಮತ್ತು ಇಲ್ಲಿ ಸ್ಥಳೀಯರ ಸಹಕಾರದಿಂದ ಅವರಿಗೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಅದನ್ನು ನಾವು ಮಾಡ್ತೀವಿ. ಮತ್ತು ಕೆಲವೊಂದು ದಾನಿಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಯಾವುದ್ಯಾವುದಕ್ಕೂ ಹಣಗಳನ್ನು ನಾವು ನೀಡ್ತೇವೆ. ಬಟ್ ಇಂಥ ಒಂದು ಬಡ ಕುಟುಂಬಗಳಿಗೆ ನಾವು ನಮ್ಮ ಕೈಯಿಂದ ಆದಷ್ಟು ಸಹಕಾರ ಮಾಡೋಣ ಅಂತೇಳಿ ಈಗ ನಾವು ಅವರಿಗೊಂದು ಅಕ್ಕಿ ಸ್ವಲ್ಪ ಸಾಮಗ್ರಿಗಳನ್ನು ಕೊಡೋಣ ಅಂತ ನಾನು ಬಂದಿದ್ದೆ. ನನ್ನ ಪರಿಸ್ಥಿತಿ ನೋಡಿಕೊಂಡು ಆಮೇಲೆ ಬೇರೆ ಎಲ್ಲ ವಸ್ತುಗಳನ್ನು ಕೊಡುವ ಅಂತೇಳಿ. ಬಟ್ ಈಗ ಬಂದು ಅವರಿಗೆ ಊಟಕ್ಕೂ ಸಂತ ಒಂದು ಕಷ್ಟ ಇದಿದೆ. ಹಾಗಾಗಿ ನಾವು ಒಂದು ಅಕ್ಕಿ ತಗೊಂಬಂದಿದ್ದೀನಿ ನಾನು. ಮತ್ತು ಸ್ವಲ್ಪ ಕೆಲವು ಸ್ಥಳೀಯರು ಸ್ವಲ್ಪ ಸಹಕಾರ ಮಾಡಿದ್ದಾರೆ, ಇನ್ನಷ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಈ ವಿಡಿಯೋ ನೋಡ್ಕೊಂಡಾದರೂ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು, 10, 20, 100 ಎಷ್ಟಾಗುತ್ತೆ ಅಷ್ಟು ಸಹಕರಿಸಿ. ನಾನು ಸಂಜೆ ಹೊತ್ತಿಗೆ ನಾನು ಒಂದು ವಿಡಿಯೋ ಬಿಡ್ತೀನಿ, ಅದರಲ್ಲಿ ನಂಬರ್ ಕೂಡ ಹಾಕ್ತೀನಿ. ನಿಮ್ಮ ಕೈಯಿಂದ ಎಷ್ಟು ಸಹಕರಿಸ್ತೀರಾ ಅಷ್ಟು ಅವರಿಗೊಂದು ಉಪಕಾರ ಆಗುತ್ತೆ. ಅಂದರೆ ಕೆಲವೊಂದು ಬಡ ಕುಟುಂಬಗಳಿರ್ತವೆ, ಅವ್ರಿಗೂ ಒಂದು ಉಪಕಾರ ಆಗುತ್ತೆ ಅಂತ ಹೇಳ್ಕೊಂಡು ನೋಡುವ. ಅವ್ರದ್ದು ಮನೆ ಕಡೆ ಹೋಗಿ ಮನೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಕೂಡ ನಾನೊಂದು ವಿಷಯ ಹೇಳ್ಬೇಕಾದ್ರೆ, ಅವರಿಗೆ ಊಟನೂ ಇರಲಿಲ್ಲ, 2 ದಿನ ಊಟನೇ ಆಗಿಲ್ಲ ಅಂತ ಹೇಳಿ, ನಿನ್ನೆಯಿಂದ ಊಟ ಆಗಿರಲಿಲ್ಲ ಅಂತ. ಬಟ್ ನಮ್ಮ ಇಲ್ಲಿ ಬಾಳೆಹೊಳೆ ಗ್ರಾಮಸ್ಥರು ಮತ್ತು ಸಂಜೀವ ಅಂತ ಹೇಳಿದ್ದಾರೆ, ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾಕಂದರೆ ಅವ್ರ ಹತ್ರ ಹೋಗಿ ಊಟ ತರಿಸಿ ಹೋಟ್ಲಿಂದ ಈಗ ನಾವು ಅವರಿಗೆ ಊಟ ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ಸ್ಥಳೀಯರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು ನಿಮಗೆ ಅವರು ಇನ್ನೊಬ್ಬರು ಅಜ್ಜಿ ಇಲ್ಲ, ಮತ್ತು ಅವರೊಬ್ಬರು ಇದ್ದಾರೆ, ಅವ್ರು ನಡಿಲಿಕ್ಕೆ ಆಗೋದಿಲ್ಲ, ಅಲ್ಲೇ ಮಲಗಿದಲ್ಲೇ ಇದ್ದಾರೆ. ನಾನು ಆ ವಿಡಿಯೋನೂ ತೋರಿಸ್ತೀನಿ, ಬನ್ನಿ. ಇಲ್ಲಿ ಅದು ಕಾಣೋದಿಲ್ಲ, ಕರೆಂಟ್ ಬೇರೆ ಇಲ್ಲ. ಇಂಥ ಒಂದು ಕುಟುಂಬಗಳಿಗೆ ಕರೆಂಟ್ ಒಂದು ಫ್ರೀ ಕೊಟ್ಟರು ಬೇಜಾರಿಲ್ಲ. ಬಟ್ ಈ ಕಡೆ ಎಲ್ಲ ಕರೆಂಟೇ ಇಲ್ವಾ ಏನಂತ ಗೊತ್ತಿಲ್ಲ. ಬಟ್ ಈ ಮನೆಯಲ್ಲಿ ಕರೆಂಟ್ ಇಲ್ಲ. ಅದನ್ನು ನಾನು ನಿಮಗೆ ಒಳಗಡೆ ಲೈಟ್ ಹಾಕೊಂಡೆ ತೋರಿಸೋದಷ್ಟೇ. ಬನ್ನಿ. ಇದು ವಾಸ್ತವಿಕ ಮನೆ. ಇಲ್ಲಿ ಇವರಿಗೆ ನಡಿಲಿಕ್ಕಾಗಲ್ಲ, ಕೂತಲ್ಲೇ ಕೂತಿದ್ದಾರೆ. ಬಟ್ ಎಂತ ವ್ಯವಸ್ಥೆ ಇಲ್ಲ ಅವರಿಗೆ. ಸ್ವಲ್ಪ ಇಲ್ಲಿ ಅಕ್ಕಪಕ್ಕದವರು ತುಂಬ ಸಹಕಾರ ನೀಡ್ತಾರೆ ಅವರಿಗೆ. ಆದರೆ ಅವರಿಗೆ ಒಂದು ವಿಷಯ ಅಂತ ಹೇಳಿದ್ರೆ, ಕಿವಿ ಸ್ವಲ್ಪ ದೂರ, ಕಣ್ಣು ಕಾಣೋದಿಲ್ಲ ಅಂತೆ, ಕೈಯಲ್ಲೇ ಇಟ್ಕೊಂಡು ಹೋಗುವಂತ ಒಂದು ಸ್ಥಿತಿ ಕೂಡ ಇದೆ. ಮನೆ ನೋಡಿದ್ರೆ ಮನೆಯವರು ಅಂದ್ರೆ ಈ ಅಕ್ಕಪಕ್ಕದವರೇ ಸ್ವಲ್ಪ ದಿನ ಹಿಂದೆ ಕೂಡ ಮನೆಯೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಮೇಲ್ಗಡೆ ಎಲ್ಲ. ಬಟ್ ಮನೆ ಒಳಗಡೆ ನೋಡುವಂಥದ್ದು ಏನಿಲ್ಲ, ಪಾತ್ರೆ ಗಿತ್ರೆ ಇಲ್ಲ ಇಲ್ಲಿ. ಏನಪ್ಪ ಎಸ್ ಕರೆಂಟ್ ಇದ್ದದೆ, ಕರೆಂಟ್ ಉಂಡು ಆತಲ್ಲ ಆಯ್ತು ಅನ್ಕೊಟ್ಟಿದ್ದು ಮಾತ್ರ. ಅಲ್ಲೇ ಪಾಪ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಲಕ್ಷ್ಮಣಾಚಾರ್ಯ. ನಿಮಗೆ ಮಕ್ಳು ಯಾರಿಲ್ವಾ? ಮಕ್ಳು ಯಾರಿಲ್ವಾ? ಯಾರಿಲ್ಲ. ನೀವೇ ಗಂಡ ಹೆಂಡತಿ ಇಬ್ರಾ? ನಿಮ್ಮ ಮನೆಯವರಲ್ಲಿ?
ಮನೆಯವ್ರು ಎಲ್ಲೋದ್ರು? ಕರಿಮಳ ಅಂತ ಹೇಳಿದ್ರು, ಬೋಸ್ನಾಳ ಅಂತ ಹೇಳಿ. ಚಿಕ್ಕಮಣ ಆಫೀಸ್ ಆಗಿದ್ರು, ಚಿಕ್ಕಮಣ ಆಫೀಸ್. ನೀವು ನಿನ್ನೆಂದ ಊಟ ಮಾಡಿಲ್ವ? ನಿನ್ನೆಂದ ಊಟದಿಂದ ಸಾಯಂಕಾಲ ಮದುವೆ ಮಾಡಿದ್ರು. ಸಾಯಂಕಾಲ ಇಲ್ಲ, ಬೆಳಿಗ್ಗೆ ಇಲ್ಲ. ಅದು ಕಾಫಿ ಕುಡಿಕಿಲ್ಲ. ಅವರು ಈಗ 2 ದಿನ ಆಯ್ತಲ್ಲ ಊಟ ಆಗಿದೆ. ಈಗ ಅವರು ಇನ್ನೊಬ್ರು ಇಲ್ಲ ಅಲ್ಲ? ಇಲ್ಲ, ಅವರು ಎಲ್ಲ ಹೋಗ್ಯಾರಂತೆ. ಅದೇ ಇವ್ರ ಮಕ್ಳು ಯಾರು ಇಲ್ಲಲ್ಲ? ಇಲ್ಲ, ಮಕ್ಕಳು ಯಾರು ಇಲ್ಲ. ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಏನೋ ಇದ್ದಾರೆ ಅಂತ ಹೇಳ್ತಾರೆ. ಯಾರಿದ್ದಾರೆ ಯಾರು ಇಲ್ಲ ಅನ್ನೋದು ನಮಗ್ ಸರಿ ಗೊತ್ತಿಲ್ಲ. ಇದು ಊಟ ಮಾಡಿ ಇಗಳಿ ಅನ್ನ, ಇಗಳಿ ಅನ್ನ ಊಟ ಮಾಡಿ ಊಟ ಮಾಡದ ಇಗಳಿ. ಇದು ತಟ್ಟೆ ಇಲ್ಲದೆ ರೊಟ್ಟಿ ಹಿಡ್ಕೊಳ್ಳಿ. ಊಟ ಬೇಡ, ಊಟ ಮಾಡಿ, ಸ್ವಲ್ಪ ಮಾಡಿ ಊಟ. ಹೌದು, ಯಾಕೆ? ಊಟ ಫಸ್ಟ್ ಮಾಡಿ. ಊಟ ಮಾಡಿ. ಅಲ್ಲ, ಈಗ ಮಾಡಿ, ಚಪ್ಪೆ ಆಗುತ್ತೆ ಅದು. ಈ ಮಳೆ ಬರ್ತಾ ಇದೆಯಲ್ಲ. ನೀವು ಊಟ ಮಾಡ್ತೀರಂತ ಹಾಕಿದ್ದು. ನೀವು ಇಟ್ಕೊಳ್ಳಿ, ತಟ್ಟೆ ಇಟ್ಕೊಳ್ಳಿ ಕೈಯಲ್ಲಿ. ನಿನ್ನಿಂದ ಊಟ ಮಾಡಿಲ್ಲಲ್ಲ? ನಿನ್ನಿಂದ ಈಗ ಊಟ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ತರ್ತಾರೆ, ಆಯ್ತಾ? ಸ್ವಲ್ಪ ಊಟ ಮಾಡಿ. ಈಗ ಏನೋ ಹುಷಾರಿಲ್ಲ ಅಂದ್ರೆ ನೀವೇ ನೋಡ್ಕೊಳ್ಳೋದು. ಎಂತದ ಒಟ್ಟು ಬಿಡಂಗಿಲ್ಲ, ಹುಷಾರಿಲ್ಲ ಆಗಕ್ಕೂ ಕರ್ಕೊಂಡು ಹೋಗ್ತೀವಿ, ಹಿಂಗ್ ಮಾಡ್ತೀವಿ ಅಷ್ಟೇ. ಈಗ ಏನ್ ಗೊತ್ತಾ, ನಾವು ನಮಗೆ ಇವ್ರ ಬಗ್ಗೆ ನಮಗೆ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಈಗ ನಾವು ಎಲ್ಲ ಅಂದ್ರೆ ಇಲ್ಲಿನ ಬಾಳೆಹೊಳೆ ನಮ್ಮ ಸಂಜು ಅವರು ಮತ್ತೆ ನಮ್ಮ ಆಚಾರ್ಯರೆಲ್ಲ ಇದ್ರಲ್ಲ, ಹಾಗಾಗಿ ಅವ್ರನ್ನ ಕರ್ಕೊಂಡ್ ಬಂದೆ. ನಮ್ಮ ಮನೆ ಎಲ್ಲ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಎಲ್ಲ ಕಡೆನೂ ನಾವು ಅದನ್ನು ಕೊಡೋದು ಅಂತ ಅಲ್ಲ, ಇಲ್ಲಿ ಏನು ಬಡವರಿಗೆ ಆಗುತ್ತೆ ಅದನ್ನ ನಾವು ಸಹಕರಿಸ್ತೀವಿ ಅಷ್ಟೇ ಬಿಟ್ರೆ. ಬಟ್ ಈಗ ನಾವೊಂದು ಅವ್ರಿಗೆ ಊಟಕ್ಕೂ ಅಕ್ಕಿ ಇಲ್ಲ ಅಂತ ಹೇಳ್ತಿದ್ದಂಗಾಯ್ತು. ಹಾಗಾಗಿ ನಾವು ಅಕ್ಕಿ ತಗೊಂಬಂದು ಇಟ್ಟಿದೀವಿ, ನಿಮ್ಮ ಮನೇಲಿ ಇಡ್ತೀವಿ. ಸ್ವಲ್ಪ ಏನಾದ್ರು ಮಾಡಿಕೊಡಿ, ನಿಮ್ಮಲ್ಲಿ ಇಟ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಡಿ ಅಮ್ಮ. ಮತ್ತೆ ನಮ್ಮಲ್ಲಿ ಏನು ಎಲ್ಲಾ ಜನರು ಏನ್ ಸಹಕರಿಸ್ತಾರೆ, ಅವ್ರಿಗೆ ಏನ್ ಬೇಕು ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಸುತ್ತ ಮನೆ ಕ್ಲೀನ್ ಮಾಡೋದಕ್ಕೂ ಅದಕ್ಕೂ ನಾವು ಒಂದ್ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ದು ಇರ್ತಾರೆ ಮನೇಲಿ, ಕ್ಲೀನ್ ಮಾಡಲ್ಲ. ನಾ ಕಾಫಿ ಶಾಪ್ ಹಾಳು ಬಿದ್ದದಲ್ಲ ಅಂತ ಸ್ವಲ್ಪ ಸೋರ್ತಾ ಇದ್ದಿದ್ದು. ಕೆಲ್ಸಕ್ಕೆ ಹೋಗಿ ಕೆಲಸ ಬಿಟ್ಟು ಎಷ್ಟು ವರ್ಷದಿಂದ ಇವ್ರು ಈ ತರ ಗ್ಯಾಂಗ್ ರಿಂಗ್ ಏನಾಗಿದೆ? ಇವ್ರ ಗಂಡ 3 ವರ್ಷ ಆಯ್ತೇನೋ. ಕಾಲು ಶುಗರ್ ಹೆಚ್ಚಾಗಿ ಇದಾಗಿದೆ. ಮತ್ ಕಣ್ಣು ಕಾಣಲ್ಲ. ಕಣ್ಣು ಕಾಣ್ತಾನೆ 2 ವರ್ಷ ಆಯ್ತೇನೋ. ಅವ್ರಿಲ್ಲ ಇಲ್ಲ. ಈಗ ನಮ್ ಜೊತೆ ನಮ್ಮ ಬಾಳೆಹೊಳೆ ಅಂದ್ರೆ ದುರ್ಗಾ ಸೈಟ್ ಅಂತ ಏನಿದೆ, ಈ ಭಾಗದಲ್ಲಿ ಲಕ್ಷ್ಮಣಾಚಾರ್ಯ ಅಂತ ಅವ್ರ ಮನೆಗೆ ಇವತ್ತು ಕೂಡ ನಾವು ಭೇಟಿ ನೀಡಿದ್ದೇವೆ. ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ರಿಲೇಷನ್ ಆಗ್ಬೇಕು, ಬಟ್ ಕೆಳಗಡೆ ಇರೋದು ಅವ್ರ ಮನೆ. ಬಟ್ ಅವರಿಗೆ ಒಂದು 5 ವರ್ಷದಿಂದ ಗ್ಯಾಂಗ್ ರಿಂಗ್ ಏನೋ ಕಾಲಲ್ಲಿ ಆಗಿತ್ತು. ಬಟ್ ಅವರಿಗೆ ಮಕ್ಳು ಯಾರಿಲ್ಲ. ಬಟ್ ಹಾಗಾಗಿ ಅವ್ರದ್ದು ಸ್ಥಿತಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಯಾರು ಕೂಡ ಇತ್ತ ಕಡೆ ಗಮನ ಹರಿಸ, ಬಟ್ ಇವರೇ ನೋಡ್ಕೊಳ್ಳೋದು, ಇವ್ರ ಕುಟುಂಬನೇ ಅವರನ್ನು ಸ್ವಲ್ಪ ನೋಡ್ತಾ ಇದ್ದಾರೆ. ಬಟ್ ನಮ್ ಕಡೆಯಿಂದ ಏನ್ ಸಹಕರಿಸ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ನೋಡಿ ಅಮ್ಮ, ಏನ್ ಗೊತ್ತಾ, ಇವ್ರಿಗೆ ಏನೇನ್ ಬೇಕು ಅವ್ರಿಗೆ ಸ್ವಲ್ಪ ನಮ್ ಕೈಯಿಂದ ಆದಷ್ಟು ಯಾರು ದಾನಿಗಳು ಮಾಡಿದ್ರೆ ಸಹಕರಿಸಿದ್ರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ನೀವು ಸ್ವಲ್ಪ ನಿಮ್ ಸಹಕಾರನು ಬೇಕು ನಮಗೆ ಅಲ್ವಾ, ಗ್ರಾಮ ಜನರು ಬೇಕು. ನಾವು ಕಳಸದಲ್ಲೇ ಇದೇ ಊರಲ್ಲಿ ಇರೋದಲ್ವಾ, ಹಾಗಾಗಿ ಯಾರಾದ್ರೂ 10-20 ನಮ್ ಕಲೆಕ್ಷನ್ ಮಾಡಿ ನಾನು ತಗೊಂಬಂದು ಕೊಡ್ತೀವಿ. ಅದನ್ನು ನೀವು ಅವರಿಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಮತ್ತೆ ಈ ತರದ್ ಎಲ್ಲಾದ್ರೂ ಜನರು ಇದ್ದಾಗ ನಮ್ ಗಮನಕ್ಕೂ ತಗೊಂಬನ್ನಿ, ನಮ್ ಕೈಯಲ್ಲಿ ಆದಷ್ಟು ನಾವು ಸಹಕರಿಸ್ತೀವಿ. ಈಗ ಅತ್ತಿಗೆ ಬಿದ್ದು ಪೆಟ್ ಮಾಡ್ಕೊಂಡಿದ್ರು ಕಾಲು, ಮತ್ 3 ತಿಂಗಳು ನಮ್ಮಲ್ಲೇ ಬಿಟ್ಕೊಂಡು ಸಾಧಾರಣ ಆಗೋಕು ಮತ್ ಮನೆಗೆ ಬಂದ್ರು. ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಅವರು ಎಲ್ಲ ದುಡ್ಡಿಗೆ ಏನೋ ಹೋಗಿದ್ದಾರೆ ಅಂತ ಆಯ್ತು. ಅವ್ರಿಗೆ ಮಕ್ಕಳು
ಇಲ್ವಾ ಅಲ್ಲ ಅಂತ ಇವ್ರಿಗ? ಇಲ್ಲ 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 ಮಕ್ಕಳೇ ಇಲ್ಲ. ಒಂದ್ ಹುಟ್ಟಿ ಹೋಗಿದ್ದು ಅದ್ರ ಮೇಲೆ ಆಗಲ್ಲ. ಹ್ಮ್. ಅಂದ್ರೆ ಹುಟ್ಟಿದ್ದೆಲ್ಲ ಇವ್ರು ಇಲ್ಲೇನಾ ಅಲ್ಲ ಬೇರೆ ಊರು, ಇವ್ರ ಸ್ವಂತ ಊರೆಲ್ಲ ಅಷ್ಟೇ ಕೆಳಗೂರಲ್ಲಿ ಕೆಲಗೂರಲ್ಲಿ ಇದ್ರು. ಅಲ್ಲಿಂದ ಇಲ್ಲಿ ಬಂದಿದೆ. ಬಂದು ಸಾಮಾನ್ಯ 30 ವರ್ಷ ಆಯ್ತು. 30 ವರ್ಷ ಆಯ್ತು. ನೋಡಿ ವೀಕ್ಷಕರೇ, ಇದು ನಮ್ಮ ಇಂಥ ಕೆಲವೊಂದು ಜಾಗಗಳು ಇದಾವೆ, ಜನರು ಇದ್ದಾರೆ. ದಯವಿಟ್ಟು ನಾವು ಯಾವುದೋ ಒಂದು ಟೀ ಕಾಫಿ ಕುಡಿಯೋದು ಒಂದು 10-15 ಆ ದುಡ್ಡನ್ನು ಬಡ ಕುಟುಂಬಗಳಿಗೆ ಸ್ವಲ್ಪ ಸಹಕರಿಸಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀವಿ. ನಾನು ಸಂಜೆ ಹೊತ್ತಿಗೆ ಆ ವಿಡಿಯೋದಲ್ಲಿ ನಂಬರ್ ಕೂಡ ಹಾಕ್ತೀನಿ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಕರಿಸಿ ಅಂತ ಹೇಳ್ತಾ ಕೇಳ್ತಾ ಇದ್ದೀನಿ. ಓಕೆ. ನಮಸ್ಕಾರ ಗೆಳೆಯರೇ. ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತಲಿನ ಊರಿನ ಸುದ್ದಿಗಳನ್ನ ಬಿತ್ತರಿಸುವ ನ್ಯೂಸ್ ಕರ್ನಾಟಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಸುದ್ದಿಗಳನ್ನ ಮೊದಲು ತಿಳಿಯಲು ಈಗಲೇ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.